ಫ್ಯಾಮಿಲಿ ವ್ಲಾಗಿಗೆ ತುಂಬ ಎಂಗೇಜಿಂಗ್ ಆಗಿದ್ದೀರಾ, ಕನೆಕ್ಟ್ ಆಗ್ತಾ ಇದ್ದೀರಾ. ಮತ್ತು CL7 ಟೂರ್ ಬಿಡ್ತೀನಿ ಬಿಕಾಸ್ ನಾಳೆ ಎಗೈನ್ ತುಂಬ ಅಂದರೆ ತುಂಬ ಜನ ಬರ್ತಾರೆ. ಅದಕ್ಕೆ ಹಾಲ್ ಇದೆಯಂತೆ, ಕನ್ವೆನ್ಷನಲ್ ಹಾಲ್ ಅಂದರೆ ಪಾರ್ಟಿ ಹಾಲ್ ಥರ. ಸೊ ಅದನ್ನು ತೋರಿಸ್ತೀನಿ. ನನ್ನ ಎಂಗೇಜ್ಮೆಂಟ್ ಇಲ್ಲೇ ಮಾಡುತ್ತಂತೆ. ಅವಳೆಲ್ಲೇ ಒಳಗೆ ವೀಡಿಯೋ ಮಾಡಬೇಡ ಅಂತ ನಮ್ಮ ಸಿಂಚು ಅಲ್ಲ ಆಚೆ ನಿಂತ್ಬಿಟ್ಟು ಅದೇ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ವ್ಲಾಗ್ ಏನು ಅಂತ ತಮ್ಮನೇಲಿ ನೋಡಿದ್ದೀರಾ. ನಮ್ಮ ಮಾಮನ ಮನೆ ಅಲ್ಲ, ಮನೆ ಹೋದ್ವಾರ ಇನ್ನೊಬ್ಬರು ಮಾಮನ ಮನೇಲಿ ಇದ್ದಿದ್ದು. ಆ್ಯಂಡ್ ಇವತ್ತು ಬಿಲ್ಡಿಂಗ್ ಓಪನಿಂಗ್ ಇದೆ. ಸೊ ಅದಕ್ಕೆ ಇವತ್ತು ಡೇ 1 ಅಂದರೆ ಇವತ್ತು ಸಂಜೆ ಏನೋ ಪೂಜೆ ಇದೆ, ಅದಾದಮೇಲೆ ನಾಳೆ ಅದು ಓಪನಿಂಗ್ ಇರೋದು. ಸೊ ಎರಡೂ ಒಂದೇ ದಿವಸ ಕವರ್ ಮಾಡ್ತಿದ್ದೀನಿ ಈ ವ್ಲಾಗ್ನ. ಸೊ ಎಸ್, ಮತ್ತು ಎಟ್ ಅನದರ್ ಫ್ಯಾಮಿಲಿ ವ್ಲಾಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಎಲ್ಲರೂ ಫ್ಯಾಮಿಲಿ ವ್ಲಾಗಿಗೆ ತುಂಬ ಎಂಗೇಜಿಂಗ್ ಆಗಿದ್ದೀರಾ, ಕನೆಕ್ಟ್ ಆಗ್ತಾ ಇದ್ದೀರಾ. ಆ್ಯಂಡ್ ನಂಗೆ ಎಷ್ಟೊಂದು ಜನ ಹೇಳಿದ್ದು ಫ್ಯಾಮಿಲಿ ವ್ಲಾಗ್ಸ್ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಲೈಕ್ ದಿಸ್. ಆ್ಯಂಡ್ ನೆಕ್ಸ್ಟ್ ಆದಷ್ಟು ನನ್ನ ಫ್ಯಾಮಿಲಿ ವ್ಲಾಗ್ಸನ್ನು ಯಾವತ್ತೂ ಮಿಸ್ ಮಾಡಲ್ಲ. ಎಲ್ಲರೂ ಒಟ್ಟಿಗೆ ಇದ್ದಾಗ ನಾನು ಫ್ಯಾಮಿಲಿ ವ್ಲಾಗ್ಸ್ ಮಾಡ್ತೀನಿ. ಬಟ್ ಎಲ್ಲ ಟೈಮಲ್ಲೂ ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ನಾನು ಟಿಪ್ಟೂರಲ್ಲಿ ಇದ್ದಾಗ. ಸೊ ಹಂಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಬೇರೆ ವ್ಲಾಗ್ಸ್ನ ಎಲ್ಲ ನೋಡಿ ಕಂಟೆಂಟ್ ವಿಡಿಯೋ ಏನಾದ್ರು ಟ್ರೈ ಮಾಡ್ತೀನಿ. ಸೊ ಇವಾಗ ಲೇಟ್ ಮಾಡ್ದಲೇ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಹೇಗಿರುತ್ತೆ ಇವತ್ತು ನಾಳೆ ಅಂತ ಎಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ ಗೈಸ್, ವಿ ಆರ್ ಲಿವಿಂಗ್ ಜಸ್ಟ್ ಆನ್ ಔಟ್ಫಿಟ್ ಆಫ್ ದಿ ಡೇ. ನೋಡಿ ಇಲ್ಲಿ ಬನ್ನಿ, ನಮ್ಮ ಸಿಂಚನ್ ಅವರು ನೀನೆಲ್ಲೋ ನಾನಲ್ಲೇ ಅಂತೆಲ್ಲ. ನಿನ್ನ ಲ್ಯಾಪ್ಟಾಪು ಓಕೆ, ಲ್ಯಾಪ್ಟಾಪ್ ಬ್ಯಾಗ್ ಸಮೇತ ಬರ್ತಾ ಇದ್ದಾರೆ ಈ ಮೇಡಮ್ ಅವರು. ನಮ್ಮಮ್ಮ ಅವರು ಫುಲ್ ಸ್ವೆಟರ್ ಎಲ್ಲ ಹಾಕೊಂಡ್ಬರ್ತದೆ. ಯಾಕಮ್ಮ ಅಕ್ಷಯ್? ಬನ್ನಿ ಗೈಸ್, ಇವಾಗ ಶುಭಕ್ಕನ ಮನೆಗೆ ಹೋಗಿ ಶುಭಕ್ಕನ ಪಿಕ್ ಮಾಡ್ಕೊಂಡು ಓಡೋಣ. ಓಕೆ ಗೈಸ್, ಬಂದ್ವಿ ಹೊಸ ಬಿಲ್ಡಿಂಗ್, CL7 ಬಿಲ್ಡಿಂಗ್. ಇಲ್ಲಿ ನೋಡಿ ಗೈಸ್, ನಮ್ಮ ಅಪ್ಪು ಫೋಟೋ ಹಾಕ್ಸಿದ್ದಾರೆ. ಆ್ಯಂಡ್ ಎಲ್ಲ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಬಿಲ್ಡಿಂಗ್ ತೋರಿಸ್ಬಿಡ್ತೀನಿ ಒಂದ್ಸತಿ ಹಾಗೇನೆ. ನೋಡ್ಬಿಡಿ, ಇದು ಬಿಲ್ಡಿಂಗ್, ಇದು CL7 ಹಾಲು, ರೂಮ್ಸು ಎಲ್ಲ ಇದೆ. ಸೊ ಬನ್ನಿ ಹೋಗೋಣ ಒಳಗಡೆ, ಎಲ್ಲ ಟೂರ್ ತೋರಿಸ್ತೀನಿ. ಎಲ್ಲ ಊಟ ರೆಡಿ ಆಗ್ತಾ ಇದೆ. ಆ್ಯಂಡ್ ಇಲ್ಲೇನು ಹಿಂದೆಗಡೆ ಏನೇನೋ ಇಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಒಳಗಡೆ ಪೂಜೆ ನಡೀತಿದೆ, ಹೋಮ. ಇದು ಹೋಟೆಲ್ಲು, ರೆಸ್ಟೋರೆಂಟು, ಅಲ್ಲಿ ಒಳಗಡೆ ಕಿಚನ್ ಇದೆ. ನೆಕ್ಸ್ಟ್ ಬನ್ನಿ ತೋರಿಸ್ತೀನಿ ಮೇಲ್ಗಡೆ ಎಲ್ಲ ಮೇಲ್ಗಡೆ ನನ್ನ ಬಿಟ್ಟು ಹೋಗ್ತಾ ಇದ್ದಾರೆ, ಹಂಗೆ ಹೋಗೋಣ. ಓಕೆ, ಈ ಕಡೆ ಇದೆ. ಸೊ ಇಲ್ಲಿ ಹೋಗ್ತಾ ಇದ್ದೀವಿ. ಇವತ್ತೇ CL7 ಟೂರ್ ಬಿಡ್ತೀನಿ ಬಿಕಾಸ್ ನಾಳೆ ಎಗೈನ್ ತುಂಬ ಅಂದರೆ ತುಂಬ ಜನ ಬರ್ತಾರೆ ಅದಕ್ಕೆ. ಆ್ಯಂಡ್ ಇದು ರೂಮ್ಸ್ ಇಲ್ಲಿರೋದು. ಕೆಳಗಡೆ ಒಂದು ರೂಮ್ ಇದೆ, ಇದು ವಾಶ್ರೂಮ್. ಆ್ಯಂಡ್ ಇದು ರೂಮ್ ಇದೆ. ಇಲ್ಲಿ ಮಿರರ್ ಇದೆ. ಸೊ ಇನ್ನೂ ಮೇಲ್ಗಡೆ ಎಲ್ಲ ರೂಮ್ಸ್ ಇದೆಯಾ? ಎಷ್ಟು ರೂಮ್ಸು? ಸೊ ಫಸ್ಟ್ ಫ್ಲೋರಿಗೆ ಬಂದೆ. ಇಲ್ಲಿ ಲಿಫ್ಟ್ ಇದೆ ಕೆಳಗಡೆ. ಇಲ್ಲಿ ಒಂದು ರೂಮ್ಸ್ಗಳಿದೆ. ಎಷ್ಟು ರೂಮ್ಸು? ಎಲ್ಲ ರೂಮ್ಸು ಸೇಮ್ ಇದೆ ಹಿಂಗೆ. ಆ್ಯಂಡ್ ಇಲ್ಲಿ ಎಲ್ಲ ಸೇಮ್ ಇದೆ. ಹನ್ನೊಂದು ಟೋಟಲಾಗಿ 11 ರೂಮ್ಸ್ ಇದೆಯಂತೆ. ಇಲ್ಲಿ 10 ಕೆಳಗಡೆ ಒಂದು, ಇಲ್ಲೆಲ್ಲ ಹೊತ್ತದು ಎಲ್ಲ ಸೇಮ್ ರೂಮ್ಸ್ ಗೈಸ್. ಎಷ್ಟು ರೂಮ್ಸ್ ಇದೆ? ಓಕೆ, ಇದು ಯಾವುದೊಂದು ಎಲ್ಲದೂ ರೆಡಿ ಇದೆ. ಓ, ಇದು ಸೊ ಎಸ್ ಗೈಸ್, ಇದೊಂದು. ಆ್ಯಂಡ್ ಬನ್ನಿ ಮೇಲ್ಗಡೆ ಒಂದು ಹಾಲ್ ಇದೆಯಂತೆ, ಕನ್ವೆನ್ಷನಲ್ ಹಾಲ್ ಅಂದರೆ ಪಾರ್ಟಿ ಹಾಲ್ ಥರ. ಸೊ ಅದನ್ನು ತೋರಿಸ್ತೀನಿ.
ಕೆಳಗಡೆ ಇರೋದು ಬಾವಿನ್ ರೆಸ್ಟೋರೆಂಟ್, ಇಲ್ಲಿ ರೂಮ್ಸ್ ಆ್ಯಂಡ್ ಮೇಲ್ಗಡೆ ಹಾಲ್. ಸೆಕೆಂಡ್ ಫ್ಲೋರ್ ಅಲ್ಲ ಮಮ್ಮ, ಇದು ಸೆಕೆಂಡಾ? ಇದು ಗ್ರೌಂಡು. ಫಸ್ಟ್ ಫ್ಲೋರು ಫಸ್ಟ್, ಸೆಕೆಂಡಲ್ಲಿ ಹಾಲಾ? ಓ ನೈಸ್, ದೊಡ್ಡದಾಗೆ ಇದೆ, ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಹೆಂಗಿವಾಗ ನಮ್ಮಮ್ಮ ನನ್ನ ಎಂಗೇಜ್ಮೆಂಟ್ ಇಲ್ಲೇ ಮಾಡ್ತಂತೆ ಹೇಳಿ ಗೈಸ್. ನಮ್ಮಮ್ಮ ಇಲ್ಲಿ ಬಂದಿದ್ದಷ್ಟೇ ಹೇಳದ. ಓಕೆ, ಇಲ್ಲೊಂದು ರೂಮ್ ಇದೆ, ಮಿರರೇ ಇಲ್ಲ ರೂಮಲ್ಲಿ. ಇಲ್ಲೊಂದು ರೂಮಾ, ಇದು ಓಪನ್. ಓ, ಈ ರೂಮ್ ದೊಡ್ಡದಾಗಿದೆ ಆ ರೂಮ್ಗಿನ್ನ. ಓಕೆ, ಇಲ್ಲೊಂದು ರೂಮ್ ಇದೆ ಅಷ್ಟೇ. ಓ, ಅಲ್ಲೂ ಒಂದು ಯಾವುದೋ ಒಂದು ರೂಮ್ ಇದೆ ಅಂತೆ, ಬನ್ನಿ ನೋಡೋಣ. ಬಟ್ ಹಾಲ್ ದೊಡ್ಡದಾಗಿದೆ. ಇದು ಬಾಗ್ಲು ಹಾಕೋಣ. ಹಾಲು ಎಲ್ಲಿ? ಇನ್ನೊಂದು ರೂಮು. ಓ ಓಕೆ, ಇಲ್ಲೊಂದು ಕಾಮನ್ ಬಾತ್ರೂಮ್ ಬೇರೆ ಇದೆ, 2. ನೈಸ್, ಪರವಾಗಿಲ್ಲ, ಯಾವ ಇದಲ್ಲೂ ಇಡಲ್ಲ, ಹಾಲಲ್ಲೆಲ್ಲ ಇಡಲ್ಲ. ಬಾತ್ರೂಮ್ ಸಪ್ರೇಟಾಗಿ. ಇದೊಂದು ಸ್ಟೋರ್ ರೂಮ್ ಥರ ಅನಿಸುತ್ತೆ. ಇಲ್ಲಿ 2 ವಾಶ್ರೂಮ್ ಇಟ್ಟಿದ್ದಾರೆ, ಕಾಮನ್ ವಾಶ್ರೂಮು. ಹಾಲಲ್ಲಿ ಜನ ಬಂದಾಗ ಇದು ಮಾಡೋಕ್ಕಿಂತ ಸಪ್ರೇಟಾಗಿದೆ. ಯಾಕಂದರೆ ರೂಮ್ಸ್ಗೆಲ್ಲ ಎಲ್ಲಾದರೂ ಹೋಗ್ತಾರೆ ಇರಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಸಪ್ರೇಟಾಗಿ ಎರಡಿದೆ. ಸೊ ಇಲ್ಲಿ 3rd ಫ್ಲೋರಲ್ಲಿ ಟೆರೆಸ್ ಇದೆ. ಐ ಥಿಂಕ್ ಇಲ್ಲಿಗೆ ಲಿಫ್ಟ್ ಎಲ್ಲ ಇಲ್ಲ. ಓಕೆ, ಇದು ಕ್ಲೋಸ್ ಟೆರೆಸ್ಸು, ನಾರ್ಮಲ್ಲು. ಅಲ್ಲಿ ಯಾವುದೋ ಇದೆ, ಏನೋ ಒಂದು ರೂಮ್ ಇದೆ, ಮೇ ಬಿ ವರ್ಕರ್ಸ್ ಹೋಲ್ತು ಅನಿಸುತ್ತೆ. ಸೊ ಇಲ್ಲಿ ಹಿಂಗಿದೆ. ಓಕೆ, ಇಲ್ಲಿ ಎಂಟ್ರ್ ಆದಾಗ ಲಿಫ್ಟ್ ಇರುತ್ತಲ್ಲ, ಇಲ್ಲಿ ರಿಸೆಪ್ಷನ್ ಇದೆ. ರಿಸೆಪ್ಷನ್ ಮುಂದೆ ಇಲ್ಲೊಂದು ರೂಮ್ ಇದೆ. ಸೊ ಇಲ್ಲಿ ಹಿಂಗೆ ಹೋದರೆ ಇದು ಎಂಟ್ರೆನ್ಸ್ ಆ್ಯಕ್ಚುಲಿ. ಬಾರಮ್ಮ, ಇಲ್ಲೇ ಅದೇ ಯಾಕೆ ಹಂಗೆ ಹೋಗ್ತೀಯ? ಹಿಂಗೆ ಬಂದರೆ ಇಲ್ಲಿ ಫುಡ್ ಇದೆ. ಮುಂದೆ ಬಿಡಬಹುದು ಸ್ವಲ್ಪ. ಇದು ಬೇಡ ಗೈಸ್. ದೃಷ್ಟಿ ಬಟ್ಟೆಗೆ ನೋಡಿ ಗೈಸ್, ಯಾರನ್ನ ಇಟ್ಟಿದ್ದಾರೆ ಯಮ್ಮನ್ನ. ಕರೆಂಟ್ ಹೋಗ್ಬಿಡಿದೆ ಸಡನ್ನಾಗಿ ನೋಡಿದ್ರೆ, ಗಾಬರಿ ಹೋಗ್ಬಿಡ್ಬೇಕು ಆ ಯಮ್ಮಗೆ ಮಾತ್ರ ಲೈಟಿಂಗ್. ಯಪ್ಪ. ಸೊ ಇದು ನೆಕ್ಸ್ಟ್ ಮಾರ್ನಿಂಗ್. ನಾನು ಹೋಗಿರಲಿಲ್ಲ ಆ್ಯಕ್ಚುಲಿ. ನಾನು ವ್ಲಾಗು ಮಾಡಬೇಕಿತ್ತು, ಸೊ ಹೋಗೋಕ್ಕಾಗಿರಲಿಲ್ಲ ಬಿಕಾಸ್ ದೇವರೆಲ್ಲ ಬಂದಿತ್ತು ಅಂತ. ಆ್ಯಂಡ್ ನನ್ನ ತಂಗಿ ವ್ಲಾಗ್ ಮಾಡ್ಕೊಂಡು ಬಂದಳು, ಬರೀ ಇಷ್ಟೇ ಮಾಡ್ಕೊಂಬಂದ್ಲು. ಎಷ್ಟೊಂದು ದೇವ್ರುಗಳನ್ನೆಲ್ಲ ಕರೆಸಿದ್ರು. ಆ್ಯಂಡ್ ಅಜ್ಜಯ್ಯ ಅಂತ ಅಂತಾರಲ್ಲ, ಆ ದೇವರು ಕೂಡ ಬಂದಿತ್ತು. ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ಅವ್ರು ಬರೋಷ್ಟರಲ್ಲಿ ಮಧ್ಯಾಹ್ನ 2 o'clock ಬಂದು ತುಂಬ ಜನ ಇದ್ದರು ಅಂತ ಅವರು ಕೂಡ ಬೇಗ ಬಂದರು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ನೋ ಇದು ಜಾಸ್ತಿ ನಾನು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ನನ್ನ ತಂಗಿ ಸ್ವಲ್ಪ ಏನೋ ಬಿಟ್ಸ್ ತೆಕೊಂಡ್ಬಂದ್ಲು. ಅದನ್ನು ನೆಕ್ಸ್ಟ್ ಡೇ ಹಾಕಿದೆ. ನೆಕ್ಸ್ಟ್ ಡೇ ಏನೂ ಇರಲಿಲ್ಲ, ಜಸ್ಟ್ ಹಿಂದಿನ ದಿವಸನೇ ಪೂಜೆ ಹೋಮ ಎಲ್ಲ ಆಗಿತ್ತು. ನೆಕ್ಸ್ಟ್ ಡೇ ಬೆಳಗಿನ ಜಾವನೇ ಪೂಜೆ ಆಗಿತ್ತಂತೆ, ಓಪನಿಂಗ್ ಆಗಿತ್ತಂತೆ. ಅಂದರೆ ಗುರುಪ್ರವೇಶ ಥರ ಏನೋ ಮಾಡಿಸ್ತಾರಲ್ಲ, ಅದು ಬೆಳಗಿನ ಜಾವನೇ ಆಗಿದೆ. ಅದಾದಮೇಲೆ ದೇವರೆಲ್ಲ ಕರೆಸಿ ಎಲ್ಲ ಸುತ್ತಮುತ್ತ ಇಡೀ ನೊಣಿಂಕೆದಲ್ಲಿ ನಡೆದಿರೋದು ಇದು. ಸೊ ಸುತ್ತಮುತ್ತ ಎಷ್ಟು ದೇವರುಗಳಿದೆ, ಎಲ್ಲ ಹಳ್ಳಿಗಳದ್ದು ದೇವರು ಕರೆಸಿದಂತೆ ನಮ್ಮ ಮಾಮ. ಸೊ ಆಲ್ಮೋಸ್ಟ್ ತುಂಬ ದೇವರುಗಳೆಲ್ಲ ಇತ್ತು. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಎಲ್ಲರೂ ಬರೋಷ್ಟರಲ್ಲಿ ಒಂದು 2-2:30 ಆಗಿತ್ತು. ಆ್ಯಂಡ್ ಎಸ್ ಗೈಸ್, ಇಷ್ಟೇ ಇವತ್ತಿನ ವಿಡಿಯೋ. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.